Hello, Namaskara, Shashriyakal, and welcome back to my YouTube channel. And my name is Vidya Shri. Guys, if you want to see the real heart of Punjabi heritage, andre, you should go to Haveli. So here we are at Haveli. So Haveli ಅಂತಂದ್ರೆ it's more than a mansion, like royal mansion ಅಂತ Punjabi royal mansion ಅಂತ ಹೇಳ್ಬೋದು ನಾನು. And in this Haveli, the famous Punjabi foods are served. ಆ್ಯಂಡ್ ನಾನು ಆರ್ಕಿಟೆಕ್ಚರ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ ದೀಸ್ ಅವೇಲೀಸ್ ವೇರ್ ಬಿಲ್ಟ್ ವಿತ್ ನಾನಕ್ ಸಾಹಿ ಬ್ರಿಕ್ಸ್ ಅಂತ ಹೇಳ್ತಾರೆ. ಅಂದರೆ ದ ಸ್ಮಾಲ್ ಥಿನ್ ರೆಡ್ ಬ್ರಿಕ್ಸಿಂದ ಮಾಡಿರ್ತಾರೆ. ಸೊ ದಿಸ್ ಇಸ್ ದ ಫೇಮಸ್ ಪಂಜಾಬಿ ರೆಸ್ಟೋರೆಂಟ್ ವೆರ್ ಯು ವಿಲ್ ಆಫನ್ ಗೆಟ್ ಟು ಸಿ ಆನ್ ದ ಹೈವೇಸ್ ಆಫ್ ಪಂಜಾಬ್ ಮಾತ್ರ ಅಲ್ಲ, ಇವನ್ ಆಲ್ಸೋ ಇನ್ ಬ್ಯಾಂಗ್ಳೂರಲ್ಲೂ ನೋಡ್ಬೋದು ನೀವು. ಹವೇಲಿ ಅಂತ ಇರುತ್ತೆ, ಬಟ್ ಅದೇ ಡಿಫ್ರೆಂಟು, ಬಟ್ ಇದೇ ಡಿಫ್ರೆಂಟ್. ದಿಸ್ ಇಸ್ ದ ರಿಯಲ್ ಪಂಜಾಬಿ ಹವೇಲಿ ಗೈಸ್. Where have you taken me? Haveli. Haveli. What is this Haveli famous for? Haveli is famous for Jagdeep Singh. Jagdeep doesn't know about this, so we'll ask Didi. Hanji Didi, boliye. Today we are in Haveli, enjoying Punjabi culture and Punjabi food. Yay! Look at this menu, guys. These are Punjab famous food. What do you want, Vidip? She's asking something. She's asking paneer. हाँ, we'll get it. दो प्लेट कम है. ಸೊ ನಾವಿಲ್ಲಿ ದ ಫೇಮಸ್ ಚೋಲೆ ಭಟೂರಾ ಡಿಶ್ ಅಲಾಂಗ್ ವಿತ್ ದಟ್ ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ವಿ. ಪ್ಲೇಸ್ ಮಾಡಿದ ತಕ್ಷಣ ಆಫ್ಟರ್ ಸಮ್ ಟೈಮ್ ವಿ ರಿಸೀವ್ಡ್ ಅವರ್ ಫುಡ್ ಆ್ಯಂಡ್ ದಿಸ್ ಇಸ್ ದ ಫೇಮಸ್ ಚೋಲೆ ಭಟೂರಾ ಡಿಶ್. ಇಟ್ಸ್ ಪಂಜಾಬೀಸ್ ಫೇವ್ರೇಟ್ ಅಂತ ಹೇಳ್ಬೋದು ನಾನು, ಅಲಾಂಗ್ ವಿತ್ ಲಸ್ಸಿ ಹಿಯರ್ ಐ ಆಮ್ ಟ್ರೈಯಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್ ಗೈಸ್. ದಿಸ್ ಇಸ್ ಅ ಸ್ವೀಟ್ ಲಸ್ಸಿ ಆ್ಯಂಡ್ ಇಟ್ಸ್ ಸೋ ಹೆವಿ ಆ್ಯಂಡ್ ಥಿಕ್ ಆಗಿತ್ತು. ಐ ಕುಡಂಟ್ ಫಿನಿಶ್ ಫುಲ್ಲಿ, ಬಟ್ ಆಫ್ ದ ಇದನ್ನು ಫಿನಿಷ್ ಮಾಡಿದೆ ಅಷ್ಟೇ. ಸೊ ಅದಾದಮೇಲೆ ನಾವೆಲ್ಲ ಊಟ ಮಾಡಾದ್ಮೇಲೆ, ಆ್ಯಂಡ್ ದಿಸ್ ಇಸ್ ದ ಪಂಜಾಬಿ ಕಲ್ಚರ್, ನಾವು ಹಾಗೆ ಸೋಂಪು ಮತ್ತು ಬೆಲ್ಲ ತೊಗೊಳ್ತೀವಿ. ಅದೇ ರೀತಿ ಇಲ್ಲೂ ಇದೆ. ಊಟ ಆಗಿದ ತಕ್ಷಣ ದೇ ವಿಲ್ ಹ್ಯಾವ್ ದಿಸ್ ಒನ್ ಆ್ಯಂಡ್ ದೇ ವಿಲ್ ಲೀವ್. ಓಕೆ, ಬಟ್ ನನಗಂತೂ ಈ ಅಭ್ಯಾಸ ಇಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಆ್ಯಕ್ಚುಲಿ ಆ ಟೇಸ್ಟ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಸ್ವೀಟ್ ಲೈಮ್ ಸೋಡಾ ಅಂದರೆ ತುಂಬ ಇಷ್ಟ. ಸೊ ಅದನ್ನು ತಗೊಂಡು ಫಿನಿಷ್ ಮಾಡಿ ದೆನ್ ವಿ ಹೆಡೆಡ್ ಔಟ್ಸೈಡ್. ಆಚೆ ಬಂದಿದ ತಕ್ಷಣ ವಿದೀಪ್ ಸ್ಟಾರ್ಟೆಡ್ ರನ್ನಿಂಗ್ ಟುವರ್ಡ್ಸ್ ದಿಸ್ ಪ್ಲೇಯಿಂಗ್ ಝೋನ್. ಅಲ್ಲಿ ಈ ಕಾರ್ ಆ್ಯಂಡ್ ಈ ಟ್ರೈನ್ ಆ್ಯಂಡ್ ಆ ಟ್ರ್ಯಾಂಪ್ಲಿನ್ ನೋಡಿ ಶಿ ಇಸ್ ಲೈಕ್ ಆಲ್ ಎಕ್ಸೈಟೆಡ್. ಯಾವಾಗ್ಲೂ ಇವಳಿಗೆ ಹೋದಾಗೆಲ್ಲ ಈ ರೈಡ್ಸ್ ಬೇಕೇ ಬೇಕು ಅವಳಿಗೆ. ಶಿ ಇಸ್ ಲೈಕ್ ಮೋರ್ ಕೈಂಡ್ ಆಫ್ ಅ ಟಾಮ್ ಗರ್ಲ್ ಥರ ಇವಳು. As you know guys, I am in Punjab right now and I'm still getting adjusted with this environment because ಇಲ್ಲಿ ಪಂಜಾಬ್ನಲ್ಲಿ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ವಿಂಟರ್ಸ್ ಮಾತ್ರ ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. So there are like delays in uploading the videos, but I'm taking some time myself to get settled in here because it was such a long gap. ನಾನು 9-10 months ನಾನು ಬ್ಯಾಂಗ್ಳೂರ್ನಲ್ಲೇ ಇದ್ದೆ, ಹಾಗಾಗಿ ಐ ಆಮ್ ಜಸ್ಟ್ ಟೇಕಿಂಗ್ ದ ಟೈಮ್ ಟು ಗೆಟ್ ಸೆಟಲ್ಡ್ ಇನ್ ಹಿಯರ್. ಈ ಮಕ್ಕಳನ್ನ ಆಚೆ ಬಂದಾಗ ಇವ್ರನ್ನ ನೋಡ್ಕೊಳ್ಳೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಪ್ಯಾರೆಂಟ್ಸ್ಗೆ. ಎಷ್ಟು ರೈಡ್ ಕೊಡಿಸಿದ್ರು, ಎಷ್ಟು ಫ್ರೀಯಾಗಿ ಬಿಟ್ರು ಇವ್ರಿಗಂತೂ ನೆವರ್ ಎಂಡಿಂಗ್ ಇದಲ್ಲ. ಈಗ ಪಂಜಾಬ್ನಲ್ಲಿ ಡೇ ಟೈಮು ಬಿಸಿಲಿರುತ್ತೆ, ಎಕ್ಸ್ಟ್ರೀಮ್ ಬಿಸಿಲಿರುತ್ತೆ. ಅರೌಂಡ್ 10 to 3:34ವರೆಗೂ ಬಿಸಿಲಿರುತ್ತೆ ಅಷ್ಟೇ. ಅದಾಗಿದ ತಕ್ಷಣ ಟೆಂಪ್ರೇಚರ್ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ರಾತ್ರಿ ಅಷ್ಟೊತ್ತಿಗೆ ಎಕ್ಸ್ಟ್ರೀಮ್ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ ಇಲ್ಲಿ. ಲುಕ್ ಅಟ್ ಹಿಯರ್, ಜಗದೀಪ್ ವಿದೀಪ್ನ ಕರ್ಕೊಂಡು ಹೊಡ್ತಾ ಇದ್ದಾರೆ ಬಿಕಾಸ್ ಶಿ ಸ್ಟಾರ್ಟೆಡ್ ಟ್ರಬಲಿಂಗ್ ಹಿಮ್ ಅಗೇನ್, ರೈಡ್ಸ್ ಬೇಕು ಅಂತ. ಬ್ಯಾಂಗ್ಳೂರಲ್ಲಿದ್ದಾಗ ಶಿ ವಾಸ್ ಟ್ರಬಲಿಂಗ್ ಕಾವ್ಯ ಆ್ಯಂಡ್ ಕಾರ್ತಿ. ಇಲ್ಲಿ ಇವಾಗ ಶಿ ಇಸ್ ಟ್ರಬಲಿಂಗ್ ಹಿಮ್ ರೈಟ್ ನೌ. So finally we started heading back to home. And guys, please keep watching my videos. You will get to see more of Punjab and its culture in my videos. I hope you guys see you in the next video then. Bye. Take care.